ಕೋತಿಯಿಂದ ಇರ್ಬೋದು, ಕತ್ತೆ ಇರ್ಬೋದು, ಕುರಿ, ಮೇಕೆ, ಹಸು, ಎಲ್ಲ ಪ್ರಾಣಿಗಳು, ಈವನ್ ಕಾಡಿನ ಮೃಗಗಳು ಸಹ ತನ್ನ ಸಂತತಿಗಳಿಗೆ ಹಾಲು ಉಣಿಸುವುದು ಪ್ರಕೃತಿಯ ಧರ್ಮ. ಆದರೆ ಅವ್ರು ಯಾರು ಸ್ತನ್ಯಪಾನ ಸಪ್ತಾಹ ಆಚರಣೆ ಮಾಡಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತು, ಬೇರೆ ಪ್ರಾಣಿಗಳಿಗೆ ಮನುಷ್ಯನಿಗಿಂತ ಹೆಚ್ಚಿನ ಚೆನ್ನಾಗಿ ಗೊತ್ತು ಎದೆ ಹಾಲು ಯಾಕೆ ಕುಡಿಸ್ಬೇಕು, ತನ್ನ ಸಂತತಿಗೆ ಅದರಿಂದ ಆಗುವ ಲಾಭಗಳೇನು, ತನಗೆ ಆಗುವಂಥ ಲಾಭಗಳೇನು ಎಲ್ಲವೂ ಗೊತ್ತು. ಆದರೆ ನಮ್ಮ ಮನುಷ್ಯ ಜಾತಿಗೆ ಪ್ರಾಣಿಗಳು ಏನಾಗಿದ್ದೀವಿ, ಇತ್ತೀಚೆಗೆ ನಮ್ಮ ವೈಯಕ್ತಿಕ ಬದುಕಿಗೆ ಜಾಸ್ತಿ ಮನ್ನಣೆಯನ್ನು ಕೊಟ್ಟು, ದುಡಿಮೆಯ ಕಡೆ ಮನ್ನಣೆಯನ್ನು ಕೊಟ್ಟು, ತನ್ನ ಮಕ್ಕಳಿಗೆ ಸಿಗತಕ್ಕಂತಹ ಪ್ರಾಕೃತಿಕ ಒಂದು ಗಿಫ್ಟ್ ಏನಿದೆ ಅದನ್ನು ವಂಚಿತ ಮಾಡಿ ನಾವು ಮಕ್ಕಳಿಗೆ ಹಾಲನ್ನು ಕುಡಿಸ್ತಾ ಇಲ್ಲ. ಇದರಿಂದ ನಮ್ಮ ಮಕ್ಕಳ ಮೇಲೆ ಅನೇಕ ವೈಪರೀತ್ಯ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಮಗುವಿನ ಆರೋಗ್ಯದಲ್ಲಿ, ಬೆಳವಣಿಗೆಯಲ್ಲಿ ತುಂಬ ಒಂದು ನೆಗೆಟಿವ್ ಎಫೆಕ್ಟ್ ಆಗ್ತಾ ಇರೋದ್ರಿಂದ ನಮ್ಮ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳು ಸರ್ಕಾರ ಮನದಟ್ಟು ಮಾಡಿಕೊಂಡು ಇಲ್ಲ ಹಿಂಗೆ ಬಿಟ್ಟರೆ ಆಗೋದಿಲ್ಲ, ಇವರಿಗೆ ಮಾಹಿತಿ ಕೊಡಬೇಕು, ಇವರಿಗೆ ಶಿಕ್ಷಣ ಕೊಡಬೇಕು, ಎದೆ ಹಾಲು ಯಾಕೆ ಕುಡಿಸ್ತಾರೆ, ಎದೆ ಹಾಲಿನ ಮಹತ್ವ ಏನು ಅಂತಕ್ಕಂಥದ್ದು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಈ ವಾರವನ್ನು ನಾವು ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತೇಳಿ ಆಚರಣೆ ಮಾಡ್ತೀವಿ. ನಮ್ಮ ಪೂರ್ವಿಕರು ಮನುಷ್ಯ ಜನ್ಮ ಸೃಷ್ಟಿಯಾದಾಗಿಂದಲೂ ಸಹ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನು ಕುಡಿಸ್ತಾ ಬಂದಿದ್ದಾರೆ. ಒಬ್ಬ ತಾಯಿ ಗರ್ಭಿಣಿಯಾಗಿ ಹೆರಿಗೆ ಆದಂಥ ಸಂದರ್ಭದಲ್ಲಿ ಮಗು ಹುಟ್ಟಿದ ತಕ್ಷಣವೇ ಆಕೆಯಲ್ಲಿ ಒಂದು ಹಾಲಿನ ಉತ್ಪತ್ತಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮಗು ಹುಟ್ಟಿದ ತಕ್ಷಣ ಆಕ್ಸಿಟೋಸಿನ್ ಅನ್ನೋ ಒಂದು ಕೆಮಿಕಲ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ, ಆ ಉತ್ಪತ್ತಿಯಾದಂಥ ಕೆಮಿಕಲ್ ಎದೆಯ ಮೇಲೆ ಪ್ರಭಾವ ಬೀರಿ ಎದೆ ಹಾಲು ಉತ್ಪತ್ತಿಯಾಗ್ತಕ್ಕಂಥದ್ದು. ಹೆರಿಗೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಮೊದಲಿಗೆ ಮಗುವನ್ನೇ ಏನು ಮಾಡ್ತೀವಿ, ಹೊಕ್ಕಳ ಬಳ್ಳಿ ಕಟ್ ಮಾಡೋದಕ್ಕೆ ಮುಂಚೆನೇ ಆ ಮಗುವನ್ನು ತಾಯಿಯ ಹೊಟ್ಟೆ ಮೇಲೆ ಹಾಕ್ತೀವಿ. ನಮ್ಮ ಪ್ರಕೃತಿ ಎಷ್ಟು ಸುಂದರವಾಗಿ ಸೃಜನೆಗೊಂಡಿದೆ ಅಂದರೆ, ಹೊಟ್ಟೆ ಮೇಲೆ ಹಾಕಿದ ತಕ್ಷಣವೇ ಆ ಒಂದು ತಾಯಿ ಮಗುವಿನ ಚರ್ಮದ ಸ್ಪರ್ಶ ಏನಾಗುತ್ತೆ, ಆ ಸ್ಪರ್ಶ ಅಷ್ಟೇ ಸಾಕು ಎದೆ ಹಾಲು ಉತ್ಪತ್ತಿ ಆಗಲಿಕ್ಕೆ. ಆ ಸ್ಪರ್ಶದ ನಂಟಿನಿಂದ ಎದೆ ಹಾಲು ಉತ್ಪತ್ತಿ ಆಗುತ್ತೆ. ಮಗು ತಾನೇ ತೆಳ್ಕೊಂಡು ಎದೆ ಹತ್ರ ಹೋಗಿ ಆ ಎದೆ ತೊಟ್ಟೆ ಎಲ್ಲಿದೆ ಅಂತ ಹುಡುಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ವಿದಿನ್ ಸೆಕೆಂಡ್ಸ್, ಹುಟ್ಟಿದಂಥ ಕ್ಷಣದಲ್ಲೇನೆ ಮಗು ತಾಯಿಯ ಎದೆ ಹಾಲಿಗೆ ಹಾತರ್ತಾ ಕೂರುತ್ತೆ. ಇದು ಪ್ರಕೃತಿಯ ನಿಯಮ. ಮಗು ಹುಟ್ಟಿದಂತಹ ಅರ್ಧ ಗಂಟೆ ಒಳಗೇನೆ ಎದೆ ಹಾಲನ್ನು ಉಣಿಸೋದು ಅತಿ ಮುಖ್ಯ. ನಾವು ಹಸುಗಳಿಗೆಲ್ಲ ಏನೇನು ಗಿಣ್ಣು ಹಾಲು ಅಂತೀವಿ, ಹಸುಗಳಿಗೆ ಏನು ಗಿಣ್ಣು ಹಾಲು ಬರುತ್ತಲ್ಲ, ಅದೇ ರೀತಿ ನಮಗೂ ಸಹ ಮೊದಲ ಅರ್ಧ ಗಂಟೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾಲೇನಿರುತ್ತೆ ಅದು ಗಿಣ್ಣು ಹಾಲು. ಅದರಿಂದ ಏನು ಮಹತ್ವ, ಎಷ್ಟೋ ಪದ್ಧತಿಗಳಲ್ಲಿ ಅದನ್ನು ಹಿಂಡಿ ಆಚೆ ಚೆಲ್ತಕ್ಕಂಥ ಪದ್ಧತಿ ಇದೆ. ಆದರೆ ಈಗ ನಾವೆಲ್ಲರೂ ಎಲ್ಲ ಕಾಯಿಲೆಗಳ ಬಗ್ಗೆ ಕೇಳಿದಾಗ ಎಲ್ಲನೂ ಡಾಕ್ಟರ್ಗಳು ಹೇಳೋದು ಒಂದೇ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು. ಮನುಷ್ಯ ಹೆಂಗೆ ಸೃಷ್ಟಿಯಾಗಿದ್ದಾನೆ ಅಂದರೆ, ಈ ಹಿಂದೆ ಎಲ್ಲ ಯಾರೂ ಆಸ್ಪತ್ರೆಯಲ್ಲಿ ಮೆಡಿಸಿನ್ ತಗೊಳ್ತಿರ್ಲಿಲ್ಲ, ಆಂಟಿಬಯೋಟಿಕ್ ಅನ್ನೋ ಪದನೇ ಗೊತ್ತಿರಲಿಲ್ಲ. ಆದರೂ ಸಹ ಮನುಷ್ಯ ಯಾವುದೇ ಕಾಯಿಲೆ ಬಂದ್ರೂ ಅದನ್ನು ತಾನೇ ಚೇತರಿಸ್ಕೊಳ್ತಿದ್ದ. ಹೇಗೆ ಅಂದರೆ, ನಮ್ಮ ದೇಹದೊಳಗೆ ಯಾವುದೇ ಕ್ರಿಮಿ ಕೀಟಗಳು ಒಳಗೆ ಬಂದರೂ ಸಹ ಅದನ್ನು ತಾನೇ ಹೋರಾಡಿ ನಾಶ ಮಾಡ್ತಕ್ಕಂಥ ಶಕ್ತಿ ನಮ್ಮ ಮನುಷ್ಯನ ದೇಹಕ್ಕಿದೆ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ. ಕೊರೋನಾ ಟೈಮಲ್ಲಿ ಈ ಪದವನ್ನು ಸಾಮಾನ್ಯವಾಗಿ ಕೇಳಿರ್ತೀರ. ಯಾವುದೇ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ನಮ್ಮ ದೇಹಕ್ಕೆ ಪ್ರವೇಶ ಮಾಡಿದಾಗ ನಮ್ಮ ದೇಹನೇ ಅದರ ವಿರುದ್ಧ ಹೋರಾಡಿ ಅದನ್ನು ನಾಶ ಮಾಡಿ ನಮ್ಮನ್ನು ಕಾಯಿಲೆ ವಿರುದ್ಧ ಕಾಪಾಡ್ತಕ್ಕಂತಹ ಸ್ಥಿತಿ ಆ ರೋಗ ನಿರೋಧಕ ಶಕ್ತಿ. ಹೇಗೆ ಬರುತ್ತಾ ನಾವು ರೋಗ ನಿರೋಧಕ ಶಕ್ತಿ ಅಂತಂದರೆ, ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ರಾಸಾಯನಿಕ ಉತ್ಪತ್ತಿಗಳಾಗ್ತವೆ, ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಹೇಗೆ ಬರುತ್ತೆ ಆ ಇಮ್ಯುನೋಗ್ಲೋಬ್ಯುಲಿನ್ಸ್ ಅನ್ನೋ ರಾಸಾಯನಿಕಗಳು ಅಂದರೆ, ಎದೆ ಹಾಲಿನ ಮೂಲಕ. ಮೊದಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಉತ್ಪತ್ತಿ ಆಗುವಂತಹ ಗಿಣ್ಣು ಹಾಲಿನಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿಗಳು ಅಡಗಿವೆ. ಯಾವ ಮಗುವಿಗೆ ಆ ಹಾಲನ್ನು ನಾವು ಕುಡಿಸ್ತೀವಿ, ಆ ಮಗು ಕಾಯಿಲೆ ಬೀಳತಕ್ಕಂಥ ಸಂಭವಗಳು ಅತಿ ಕಡಿಮೆ. ಯಾಕೆಂದರೆ ಆ ಎದೆ ಹಾಲಿನ ಮುಖಾಂತರ ಏನಿದೆ
ತಾಯಿಯ ಮುಖಾಂತರ ಎದೆ ಹಾಲಿನ ಮೂಲಕ ಆ ರೋಗ ನಿರೋಧಕ ಶಕ್ತಿಯ ರಸಾಯನಿಕಗಳು ನಮ್ಮ ಮಗುವಿನ ಪ್ರವೇಶ ಮಾಡಿ ಆ ಮಗುವಿಗೆ ಯಾವುದೇ ಕಾಯಿಲೆ ಬಂದರೂ ಸಹ ಅದರ ವಿರುದ್ಧ ಹೋರಾಡಿ ಆ ಕಾಯಿಲೆಯನ್ನು ತಡೆಯುವಂತಹ ಶಕ್ತಿ ಈ ಎದೆ ಹಾಲು ಕೊಡ್ತದೆ. ಅಷ್ಟೇ ಅಲ್ಲ, ಒಬ್ಬ ಮಗು ಯಾವ ಮಗು 6 ತಿಂಗಳ ಕಾಲ ಎದೆ ಹಾಲು ಬಿಟ್ಟು ನಾವು ಬೇರೆ ಏನೂ ಕೊಡಬಾರ್ದು ಅಂತ ಹೇಳ್ತೀವಿ. ಈವನ್ ನೀರನ್ನು ಸಹ ಸೋಕಿಸಬಾರ್ದು. ಎದೆ ಹಾಲು ಬಿಟ್ಟರೆ ವೈದ್ಯರನ್ನ ಇರ್ತಕ್ಕಂಥ ಕೆಲವೊಂದು ಡ್ರಾಪ್ಸ್ಗಳನ್ನು ಬಿಟ್ಟರೆ ಬೇರೆ ಏನನ್ನೂ ಮಗುವಿಗೆ ಸೋಕಿಸಬಾರ್ದು. ಯಾವ ಮಗು 6 ತಿಂಗಳ ಕಾಲ ಅತಿ ಹೆಚ್ಚು ಎದೆ ಹಾಲನ್ನು ಕುಡ್ತಿರ್ತೈತೆ ಆ ಮಗು ಕನಿಷ್ಠ 5 ವರ್ಷಗಳವರೆಗೆ ಕಾಯಿಲೆ ಬೀಳೋದಿಲ್ಲ. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಶೀತ ಆದರೂ ಸಹ ತಾನೇ ಅದರ ವಿರುದ್ಧ ಹೋರಾಟ ಮಾಡಿ ಆ ಕಾಯಿಲೆಯಿಂದ ಮುಕ್ತಿಯಾಗ್ತಕ್ಕಂತಹ ಶಕ್ತಿ ಆ ಮಗುಗೆ ಇರುತ್ತದೆ. 6 ತಿಂಗಳು ನಾವೇನು ಎದೆ ಹಾಲನ್ನು ಕುಡಿಸ್ತೀವಿ ಆ ಹಾಲು ಮಗುವನ್ನು 5 ವರ್ಷಗಳ ಕಾಲ ಯಾವುದೇ ರೋಗ ರುಜಿನಗಳು ಬರದಂತೆ ಆ ಮಗುನ ಕಾಪಾಡುತ್ತೆ. ಇದಷ್ಟೇ ಅಲ್ಲ, ಮೆದುಳಿನ ಬೆಳವಣಿಗೆಗೆ ಎದೆ ಹಾಲು ಬಹಳ ಮುಖ್ಯ. ನಮ್ಮ ಮೆದುಳು ನರಗಳು ಹೆಂಗೆ ಉತ್ಪತ್ತಿಯಾಗಿರ್ತವೆ ಅಂದರೆ ಒಂದರಿಂದ ಒಂದು ಕನೆಕ್ಷನ್ ಅನ್ನು ಇರ್ತೈತೆ. ಇವಾಗ ನಾವೇನು ಮನೆ ಒಳಗೆ ವೈರಿಂಗ್ ಮಾಡ್ತೀವಿ, ಒಂದು ವೈರಿಂದ ಇನ್ನೊಂದು ವೈರ್ಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ಅದೇ ರೀತಿ ನಮ್ಮ ದೇಹದಲ್ಲಿ ನರಗಳು ಒಂದು ನರದಿಂದ ಒಂದು ನರಕ್ಕೆ ಕನೆಕ್ಷನ್ಸ್ ಇರ್ತವೆ.